ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ರಮೇಶ್. ನೀವು ನೋಡ್ತಾ ಇದ್ದೀರಿ ಡಾಕ್ಟರ್ ಮೆಕ್ಯಾನಿಕ್ 360. ಸೊ ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ವಿಡಿಯೋ ಏನು ಅಂತ. ಸೊ ಈ ವಿಡಿಯೋ ಆಗಿರುತ್ತೆ, ನೀವು ನಿಮ್ಮ ಕಾರ್ನ ಪರ್ಚೇಸ್ ಮಾಡಾದ್ಮೇಲೆ ಕೆಲವೊಂದು ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಪರ್ಚೇಸ್ ಮಾಡೋದು, ಯಾವ್ಯಾವ್ದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸು ಅನ್ನೋವಂಥದ್ದು ಈ ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನೀವು ನೀವು ನಿಮ್ಮ ಕಾರ್ನ ಪರ್ಚೇಸ್ ಮಾಡಾದ್ಮೇಲೆ ನಿಮ್ಮ ತಲೆಯಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್, ನಾನು ನನ್ನ ಕಾರ್ನ ಹೇಗೆ ಮೇಂಟೈನ್ ಮಾಡೋದು ಅನ್ನೋ ಕ್ವಶನ್. ಸೊ ಈ ಪ್ರಾಬ್ಲಮ್ ನಿಮ್ಗೆ ಏನಾದರೂ ಫೇಸ್ ಮಾಡ್ತಿದ್ರೆ ಇವತ್ತು ನಿಮಗೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಈ ಪ್ರಾಡಕ್ಟ್ಸ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲೇ ಮೇಂಟೈನ್ ಅಥವಾ ಕ್ಲೀನ್ ಮಾಡುವಂಥದ್ದು ಮಾಡ್ಬೋದು. ಸೊ ಬನ್ನಿ ಒಂದೊಂದೇ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಚೂಸ್ ಮಾಡ್ತಿರೋಂಥ ಮೊದಲನೇ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಕಾರ್ನ ಟೈರ್ ಇನ್ಫ್ಲೇಟರ್ ಸ್ನೇಹಿತರೆ. ಸೊ ಈ ಕಾರ್ ಟೈರ್ ಇನ್ಫ್ಲೇಟರ್ ಏನಿದೆ, ನೀವು ಎಲ್ಲಾದರೂ ಟ್ರಿಪ್ಸ್ ಹೋಗುವಂಥ ಟೈಮ್ನಲ್ಲಿ ನೀವು ನಿಮ್ಮ ಕಾರ್ನ ಟೈರ್ನಲ್ಲಿ ಏರ್ ಚೆಕ್ ಮಾಡ್ಬೋದು, ಮತ್ತು ಕಮ್ಮಿ ಆಗಿದ್ರೆ ಏರ್ನ ಫಿಲ್ ಕೂಡ ಮಾಡ್ಬೋದು. ಸೊ ಇದು ಟೈರ್ ಇನ್ಫ್ಲೇಟರ್ ಮಿಷಿನು. ಸೊ ಈ ಮಿಷಿನಲ್ಲಿ ನಿಮಗೆ ಒಂದು ಏರ್ ಔಟ್ಪುಟ್ ಇರುತ್ತೆ ಸ್ನೇಹಿತರೆ. ಇದೊಂದು ಏರ್ ಔಟ್ಪುಟ್ ಬರುತ್ತೆ ನಿಮಗೆ. ಹಾಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್, ನಿಮ್ಮ ಕಾರ್ನ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನಲ್ಲಿ ಫಿಕ್ಸ್ ಆಗುವಂಥ ಒಂದು ಪವರ್ ಸಪ್ಲೈ ಮತ್ತು ಮಿಷಿನು. ಈ ಮಿಷಿನಲ್ಲಿ ನಿಮಗೆ ನೋಡಿದ್ರೆ ನಿಮಗೆ ಒಂದು ಅನಲಾಗ್ ಮೀಟರ್ ಕೊಟ್ಟಿದ್ದಾರೆ. ಈ ಮೀಟರ್ ಮುಖಾಂತರ ನೀವು ನಿಮ್ಮ ಕಾರ್ನ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಹಾಗೆ ಇದೊಂದು ಪವರ್ ಸಪ್ಲೈ ಮತ್ತು ಔಟ್ಪುಟ್. ಸೊ ಈ ಪ್ರಾಡಕ್ಟ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದರೆ ಇಮಿಡಿಯೇಟಾಗಿ ನಿಮ್ಮ ಕಾರ್ ಟೈರ್ ಪಂಚರ್ ಆಯಿತು ಅಥವಾ ಬ್ಲೋ ಇಳಿದೋಗಿದೆ ಅನ್ನೋ ಟೈಮ್ನಲ್ಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇದಾಗಿತ್ತು ಫಸ್ಟ್ ಪ್ರಾಡಕ್ಟು. ಸೊ ಇದಕ್ಕೆ ಒಂದು ಬ್ಯಾಗ್ ಬರುತ್ತೆ, ಈ ಬ್ಯಾಗ್ನಲ್ಲಿ ನೀವು ಹಾಕಿ ಕ್ಯಾರಿನ ಮಾಡ್ಬೋದು. ಸೆಕೆಂಡ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಈ ಕಾರ್ನ ಟೈರ್ ಇನ್ಫ್ಲೇಟರ್ಗೆ ಹೆಲ್ಪ್ ಮಾಡುವಂಥ ಪ್ರಾಡಕ್ಟು, ಇದೊಂದು ಕಾರ್ ಟೈರ್ ಪಂಚರ್ ಕಿಟ್ಟು. ಈ ಕಾರ್ ಟೈರ್ ಪಂಚರ್ ಕಿಟ್ನಲ್ಲಿ ನಿಮ್ಗೆ ಏನೇನು ಸಿಗುತ್ತಪ್ಪ ಅಂತಂದರೆ, ಸೊ ಎರಡು ಕಾರ್ನ ಟೈರ್ ಪಂಚರ್ ಹಾಕೋಕೆ ಹೆಲ್ಪ್ ಮಾಡುವಂಥ ಟೂಲು, ಮತ್ತು ಒಂದು ಗ್ಲೂ ಸ್ಟ್ರಿಪ್ ಸಿಗುತ್ತೆ, ಹಾಗೆ ಒಂದು ಬ್ಲೇಡ್ ಇದೆ, ಹಾಗೆ ಒಂದು ಸ್ಕ್ರೂ ಡ್ರೈವರ್ನ ಕೊಟ್ಟಿದ್ದಾರೆ. ಸೊ ಈ ಕಾರ್ ಟೈರ್ ಪಂಚರ್ ಕಿಟ್ಟು ನಿಮಗೆ ಆಲ್ಮೋಸ್ಟ್ 400-500 ರುಪೀಸ್ ರೇಂಜಲ್ಲಿ ಸಿಗುವಂಥ ಪ್ರಾಡಕ್ಟ್. ಸೊ ನಿಮ್ಮ ಕಾರ್ನಲ್ಲಿ ಟೈರ್ ಯಾವುದಾದ್ರೂ ಪಂಚರ್ ಆದರೆ ನೀವು ಆಲ್ಮೋಸ್ಟ್ ನೀವು ಪಂಚರ್ ಶಾಪ್ಗೆ ಹೋದರೆ 100-150 ರುಪೀಸ್ ಖರ್ಚಾಗುತ್ತೆ. 100-150 ರೂಪಾಯಿ ಖರ್ಚು ಕೊಡಬೇಕಾಗುತ್ತೆ. ನೀವು ಮನೆಯಲ್ಲೇ ನಿಮ್ಮ ಸ್ವಂತವಾಗಿ ನೀವೇ ಕಾರ್ನ ಟೈರ್ನ ಪಂಚರ್ನ ಹಾಕ್ಕೋಬೋದು ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದ್ರೆ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇದ್ರಿ, ಇದೊಂದು ಕಾರ್ನ ವ್ಯಾಕ್ಯೂಮ್ ಕ್ಲೀನರ್ ಸ್ನೇಹಿತರೆ. ನಿಮ್ಮ ಕಾರ್ನಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಕಾರ್ ಗಲೀಜಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಅಂಥ ಟೈಮ್ನಲ್ಲಿ ಈ ಕಾರ್ನ ಏನು ವ್ಯಾಕ್ಯೂಮ್ ಕ್ಲೀನರ್ ಇದೆ ಇದನ್ನು ಯೂಸ್ ಮಾಡಿ ನೀವು ನಿಮ್ಮ ಕಾರ್ನ ಮನೆಯಲ್ಲೇ ಕ್ಲೀನ್ ಮಾಡಬಹುದು. ಸೊ ಇದಕ್ಕೆ ಒಂದು 3 ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಪವರ್ ಸಪ್ಲೈ, ಇದೊಂದು ವ್ಯಾಕ್ಯೂಮ್ ಕ್ಲೀನರು. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಹಾಗೆ ಪುಷ್ ಮಾಡಿದ್ರೆ ಇಲ್ಲಿ ಈ ಕವರ್ ಏನಿದೆ ಇದು ಓಪನ್ ಆಗುತ್ತೆ. ನೀವು ಇಲ್ಲಿ ಏನೇನು ಡಸ್ಟ್ ಅಕ್ಯುಮಿಲೇಟ್ ಆಗಿರುತ್ತೋ ಅದನ್ನು ನೀವು ಕ್ಲೀನ್ ಮಾಡಬಹುದು. ಸೊ ಇದು ಅಷ್ಟೇ, ಒಂದು 2-3 ಮೀಟರ್ ಅಷ್ಟು ಲೆಂತ್ ಬರುತ್ತೆ ಈ ವೈಯರು. ನೀವು ಈ ನಿಮ್ಮ ಕಾರ್ನ ಡ್ಯಾಶ್ ಬೋರ್ಡ್ನಲ್ಲಿರುವಂಥ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ಗೆ ಇದನ್ನು ಫಿಕ್ಸ್ ಮಾಡಿದ್ರೆ ನಿಮಗೆ ಈ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಬೋದು. ನೀವು ಮನೆಯಲ್ಲೇ ನಿಮ್ಮ ಕಾರ್ನ ಮೇಂಟೆನೆನ್ಸ್. ಸೊ ಇದೊಂದಾಗಿತ್ತು ಕಾರ್ನ ಕ್ಲೀನ್ ಮಾಡುವಂಥ ಪ್ರಾಡಕ್ಟು. ಇದೆಲ್ಲ ಸಣ್ಣ ಪುಟ್ಟ ಪ್ರಾಡಕ್ಟ್ಗಳು ನೀವು ಪರ್ಚೇಸ್ ಮಾಡಿದ್ರೆ ನೀವು ನಿಮ್ಮ ಕಾರ್ನ ಮನೆಯಲ್ಲೇ ಆಲ್ಮೋಸ್ಟ್ ಕಮ್ಮಿ ದುಡ್ಡಿನಲ್ಲಿ ಮೇಂಟೈನ್ ಮಾಡ್ಬೋದು. ನಿಮಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗಲ್ಲ. ಎಕ್ಸ್ಟ್ರಾ ಖರ್ಚುಗಳು ಏನು ಬರ್ತವೆ ಕಾರ್ನಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ನೆಕ್ಸ್ಟ್ ಇವಾಗ ಬರೋವಂಥ ಪ್ರಾಡಕ್ಟ್ ಸ್ನೇಹಿತರೆ, ಇವಾಗ ನಾನು ತಿಳಿಸ್ಕೊಡೋವಂಥ ಪ್ರಾಡಕ್ಟ್ಸು ಕೆಲವೊಂದು ನನ್ನ ಓನ್ ರೆಕಮೆಂಡೇಶನ್ನು. ಅಂದರೆ ನಾನು ಸ್ವಂತವಾಗಿ ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ನನ್ನ ಸಜೆಷನ್ ಅಷ್ಟೇ. ನೀವು ಪರ್ಚೇಸ್ ಮಾಡಿದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಂದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಫಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಇದೊಂದು ಮೈಕ್ರೋ ಫೈಬರ್ ಕ್ಲಾತು. ಇಲ್ಲಿ ಒಂದಿದೆ, ಇಲ್ಲಿ ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿದಾಗ ಒಂದು 5 ಮೈಕ್ರೋ ಫೈಬರ್ ಕ್ಲಾತ್ ಬಂದಿತ್ತು ಸ್ನೇಹಿತರೆ. ನಿಮ್ಮ ಕಾರ್ನ ಕ್ಲೀನಿಂಗ್ ಆಗ್ಬೋದು ಅಥವಾ ವಾಷಿಂಗ್ ಹೆಲ್ಪ್ ಮಾಡುತ್ತೆ.
ಸೊ ಇದಕ್ಕೆ ನೀವು ಯೂಸ್ ಮಾಡ್ಬೋದು. ಇದೊಂದು ಮೈಕ್ರೋ ಫೈಬರ್ ಕ್ಲಾತು, ಆಲ್ಮೋಸ್ಟ್ 200ರಿಂದ 250 ರೂಪಾಯಿ ಒಳಗಡೆ ನಿಮಗೆ 5 ಮೈಕ್ರೋ ಫೈಬರ್ ಟವಲ್ಗಳು ಸಿಗುವಂಥದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ತಿದ್ರೆ ಇದೊಂದು ಚಾರ್ಜಿಂಗ್ ಸಾಕೆಟ್ ಸ್ನೇಹಿತರೆ. ಸೊ ಈ ಚಾರ್ಜಿಂಗ್ ಸಾಕೆಟ್ನಲ್ಲಿ ನಿಮಗೆ ವೈಯರ್ ಮತ್ತು ಇದೊಂದು ಚಾರ್ಜಿಂಗ್ ಸಾಕೆಟ್ ಸಪ್ರೇಟಾಗಿ ಬರುತ್ತೆ. ಸೊ ಇದೊಂದು ಸೆಟ್ ಆ್ಯಕ್ಚುಲಿ. ಇದರಲ್ಲಿ ನಿಮಗೆ 2 ಪೋರ್ಟ್ ಕೊಟ್ಟಿದ್ದಾರೆ. USB-A ಟೈಪ್ ಏನಿದೆ ಪೋರ್ಟು, ಅದನ್ನು ನೀವು ಫಿಕ್ಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ 3 ಟೈಪ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಇದು ಎಕ್ಸ್ಟೆಂಡಬಲ್ಲು. ನೀವು ಕಾರ್ಗೆ ಫಿಕ್ಸ್ ಮಾಡಿ ನೀವು ಫೋನ್ನ ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು ಈ ಎಕ್ಸ್ಟೆಂಡ್ ಮುಖಾಂತರ ಚಾರ್ಜ್ನ ಮಾಡ್ಕೋಬೋದು. ಇಲ್ಲೊಂದು 3 ಪಿನ್ ಕೊಟ್ಟಿದ್ದಾರೆ. ಒಂದು ಬಂದು ನಾರ್ಮಲ್ ಕೀಪ್ಯಾಡ್ ಮೊಬೈಲ್ ಚಾರ್ಜ್ ಆಗುವಂಥ ಪೋರ್ಟು, ಇನ್ನೊಂದು ಐಫೋನ್ ಆ ಥರದ್ದು ಏನಾದರೂ ಫೋನ್ ಯೂಸ್ ಮಾಡ್ತಿದ್ದಾರೆ ಚಾರ್ಜ್ ಮಾಡುವಂಥ ಪೋರ್ಟು, ಇನ್ನೊಂದು C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ 3 ಪೋರ್ಟನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಮಾಡ್ಕೋಬೋದು. ಇದೊಂದಾಗಿತ್ತು ನನ್ನ ರೆಕಮೆಂಡೆಡ್ ಪ್ರಾಡಕ್ಟು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ, ಇದು ನಿಮ್ಮ ಕಾರ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಪ್ರಾಡಕ್ಟು. ನಿಮ್ಮ ಕಾರ್ನಲ್ಲಿ ವಿಂಡ್ಶೀಲ್ಡ್ ಏನಿದೆ ಗ್ಲಾಸು, ಅದೇನಾದರೂ ಗಲೀಜಾಗಿತ್ತು ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೆ ಸೋಪ್ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಿ ಇದ್ರ ಜೊತೆ ಕ್ಲೀನ್ ಮಾಡಿದ್ರೆ ನಿಮ್ಮ ಕಾರ್ನ ವಿಂಡ್ಶೀಲ್ಡು ಆಲ್ಮೋಸ್ಟ್ ಹೊಸದ್ರ ಥರ ಆಗುತ್ತೆ ಸ್ನೇಹಿತರೆ. ನೀವು ನೈಟ್ ಡ್ರೈವ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇದೊಂದು ಪರ್ಸ್ನಲ್ ರೆಕಮೆಂಡೆಡ್ ಪ್ರಾಡಕ್ಟು. ನಾನು ಪರ್ಚೇಸ್ ಮಾಡಿದ್ದೀನಿ ನಮ್ಮ ಕಾರ್ಗೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ಗಳು ಏನೇನು ತೋರಿಸಿದ್ದೀನಿ ಎಲ್ಲರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇದೊಂದು 100 ರೂಪೀಸ್ ಕಾಸ್ಟ್ ಏನೋ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ಕಾರ್ನ ಪರ್ಫ್ಯೂಮ್ ಸ್ನೇಹಿತರೆ. ಈ ಕಾರ್ ಪರ್ಫ್ಯೂಮನ್ನು ನೀವು ಕಾರ್ನಲ್ಲಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ನೋಡಬೇಕು ಅಂತಂದರೆ ಈ ಕಾರ್ ಪರ್ಫ್ಯೂಮ್ನ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಇದೆ, 100 ರೂಪಾಯಿ ಅಷ್ಟು ಬೆಲೆ ಇದೆ ಒಂದಕ್ಕೆ. ಆಲ್ಮೋಸ್ಟ್ ಒಂದು ತಿಂಗಳು ಬರುತ್ತೆ ಇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ, ನೀವು ನಿಮ್ಮ ಕಾರ್ನ ಇಂಟೀರಿಯರ್ ಏನಾದರೂ ಗಲೀಜಾಗಿತ್ತು, ಸೀಟ್ಗಳು ಗಲೀಜಾಗಿತ್ತು, ಕ್ಲೀನ್ ಮಾಡಬೇಕು ಅಂತಿದ್ರೆ ಆ ವ್ಯಾಕ್ಯೂಮ್ ಕ್ಲೀನರ್ ತೋರಿಸಿದೆ ನಿಮಗೆ. ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಈ ಡಸ್ಟ್ ಪ್ಯಾನು ಮತ್ತು ಬ್ರಷ್ ಸಮೇತ ನೀವು ನಿಮ್ಮ ಕಾರ್ನ ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಇದು ಅಷ್ಟೇ ಒಂದು ಅಂದಾಜು 100 ರೂಪಾಯಿ 150 ರೂಪಾಯಿ ಒಳಗಡೆ ಬರುವಂಥ ಪ್ರಾಡಕ್ಟ್. ಇವೆಲ್ಲ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ಸು ಕಾರ್ಗೆ ಬೇಕಾಗಿರುವಂಥದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ, ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದು. ನೀವು ನಿಮ್ಮ ಕಾರ್ನ ಸ್ವಲ್ಪ ಫ್ಯಾನ್ಸಿ ಆಗಿ ಡಿಸೈನ್ ಮಾಡಬೇಕು ಅಂತಂದರೆ, ಫ್ಯಾನ್ಸಿಯಾಗಿ ಕಾಣಿಸ್ಬೇಕು ನಿಮ್ಮ ಕಾರು ಅಂತಂದರೆ ಇದೊಂದು ಆಂಬಿಯಂಟ್ ಲೈಟ್ ಸ್ನೇಹಿತರೆ. ನೀವು ನಿಮ್ಮ ಕಾರ್ನ ಒಳಗಡೆ ಲೈಟಿಂಗ್ ಏನು ಮಾಡಿರ್ತಾರೋ, ಇವಾಗಿನ ಬರೋ ಕಾರ್ಗಳಲ್ಲಿ ಕಂಪ್ನಿಯಿಂದಲೇ ಬಂದ್ಬಿಡುತ್ತೆ. ನಿಮ್ಮ ಕಾರ್ನಲ್ಲಿ ಇಲ್ಲ ಅಂತಂದರೆ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟಲ್ಲಿ ನಿಮಗೆ ಒಂದು 12 ವೋಲ್ಟ್ ಅಡಾಪ್ಟರ್ಗೆ ಫಿಕ್ಸ್ ಆಗುವಂಥ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡಿ ಇಲ್ಲೊಂದು ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ, ಹಾಗೆ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಈ ರಿಮೋಟ್ನಲ್ಲಿ ನಿಮಗೆ ಬೇಕಾಗಿರುವಂಥ ಕಲರ್ಗಳು ಚೂಸ್ ಮಾಡುವಂಥದ್ದು ಇದೆ. ಹಾಗೆ ಇದೊಂದು 2ರಿಂದ 3 ಮೀಟರ್ ಅಷ್ಟು ಲೆಂತ್ ಬರುತ್ತೆ ಈ ಪ್ರಾಡಕ್ಟು. ನಿಮಗೆ ಕಾರ್ನ ಫುಲ್ಲು ಎಂಟೈರ್ ಫ್ರಂಟ್ ಬ್ಯಾಕ್ 2 ಸೈಡು ನೀವು ಈ ಆಂಬಿಯಂಟ್ ಲೈಟ್ನ ಫಿಕ್ಸ್ ಮಾಡ್ಬೋದು. ನಿಮ್ಮ ಕಾರು ರಾತ್ರಿ ಹೊತ್ತು ಚೆನ್ನಾಗಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋದಾದರೆ, ಇದು ಒಂದು ನಾನು ನಮ್ಮ ಕಾರ್ಗೆ ಪರ್ಚೇಸ್ ಮಾಡಿ ಇಟ್ಕೊಂಡಿರೋವಂಥ ಪ್ರಾಡಕ್ಟು. ಇದು ಬಂದು ಒಂದು ಕಾರ್ ಆರ್ಗನೈಸರ್ ಅಂತಾರೆ ಸ್ನೇಹಿತರೆ. ಈ ಕಾರ್ ಆರ್ಗನೈಸರ್ ಏನು ಮಾಡುತ್ತಪ್ಪ ಅಂತಂದರೆ, ನೀವು ನಿಮ್ಮ ಕಾರ್ನಲ್ಲಿ ಈ ಫಿಕ್ಸಿಂಗ್ ಏನು ಕೊಟ್ಟಿದ್ದಾರೆ ಇದನ್ನು ನೀವು ಹಿಂದ್ಗಡೆ ಸೀಟ್ನಲ್ಲಿ ಫಿಕ್ಸ್ ಮಾಡಿದ್ರೆ ನಿಮಗೆ ಹಿಂದ್ಗಡೆ ಸೀಟ್ನಲ್ಲಿ ಹೀಗೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆದ ತಕ್ಷಣ ನಿಮಗೆ ಇಲ್ಲೊಂದು ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ 2, ಹಾಗೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಹಾಗೆ ಬುಕ್ಸು ಅಥವಾ ಲ್ಯಾಪ್ಟಾಪ್ ಇಡೋದಕ್ಕೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ಹಾಗೆ ಇದು ಟಿಶ್ಯೂ ಪೇಪರ್ ಹೋಲ್ಡರು. ಇದಿಷ್ಟು ಆಗಿದೆ. ಇಲ್ಲೊಂದು ಸೀಕ್ರೆಟ್ ಜಿಪ್ ಕೊಟ್ಟಿದ್ದಾರೆ. ಇಲ್ಲೂ ನೀವು ನಿಮ್ಮ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ನ ಇಡ್ಬೋದು. ಸೊ ಇದು ಒಂದು ಕಾರ್ ಆರ್ಗನೈಸರ್ ಅಂತಾರೆ. ಇದ್ರದ್ದು ಅಷ್ಟೇ ನಿಮಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಇಂಟ್ರೆಸ್ಟೆಡ್ ಆಗಿದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇವತ್ತಿನ ಕಾರ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ವಿಡಿಯೋ ಆಗಿತ್ತಿದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಶನ್ ಅಂಕನ್ನು ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ನಾನು ಅಪ್ಡೇಟ್ ಮಾಡುವಂಥ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನಿಮ್ಮ ನೋಟಿಫಿಕೇಶನ್ ಮೊಬೈಲ್ಗೆ ಬರುವಂಥದ್ದು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನೀವು ನನ್ನ ಚಾನಲ್ನಲ್ಲಿ ನಾನು ಮಾಡಿರೋವಂಥ 2 ವಿಡಿಯೋಗಳು ನೋಡಿಲ್ಲ ಅಂತಂದರೆ ನಿಮಗೆ ಇಲ್ಲೊಂದು ಐ ಬಟನ್ ಕಾಣಿಸುತ್ತೆ. ಈ ಐ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ
ಆ 2 ವಿಡಿಯೋಗಳು ಏನು ಅಪ್ಡೇಟ್ ಮಾಡಿದ್ದೀನಿ ಅದನ್ನು ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಅದು ಇಷ್ಟ ಆದರೆ ನೀವು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಈ ವಿಡಿಯೋಗೂ ಅಷ್ಟೇ, ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಇದು ಆಗಿತ್ತು ನನ್ನ ಚಾನಲ್ನ 3ನೇ ವಿಡಿಯೋ. ಸೊ ಇದೇ ಥರ ಹೆಚ್ಚಿನ ಕಾರ್ ಕಾಂಟೆಂಟ್ ಏನಿದೆ ನಿಮಗೆ ಕನ್ನಡದಲ್ಲಿ ನೋಡಬೇಕು ಅಂತ ಇಷ್ಟ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ಇದೇ ಥರ ಹೆಚ್ಚಿನ ಕಾರ್ ಕಾಂಟೆಂಟ್ಗಳು ಮುಂದೆ ಬರ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಡಾಕ್ಟರ್ ಮೆಕ್ಯಾನಿಕ್ 360ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಹಿಂದ್.